ಹೋಗ್ ಗುರು, ಸಾಕಾಗ್ ಹೋಗೈತೆ. ಏನ್ ಗೊತ್ತಾ ಗೈಸ್, ಹೇಳಿದ್ರಿ ಅಲ್ವಾ ಗೊತ್ತಾಗೋದು ಅನ್ಬೇಡಿ. ವೀಕೆಂಡ್ ಅಲ್ಲಿ ಒಂದ್ಸಲ ಯಾವಲ್ಲಾದ್ರೂ ಡಿ ಕಡೆ ಹೋಗೋಣ ಅಂದ್ರೆ ಓಕೆ ಗೈಸ್. ಇನ್ನ ವಾರಕ್ 3 ಸಲ ಕರ್ಕೊಂಬರ್ತಾರೆ. ಅದು ಈ ಮಟ್ ಮಧ್ಯಾಹ್ನದಲ್ಲಿ ಬೇಡ ಕಣ್ರು ಅಂತ ಹೇಳಿದ್ರು ಕೇಳಲ್ಲ. ಈ ಬಿಸಿಲು ರವ 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 ಅಂತ ಹೊಡಿತಾ ಇದೆ. ಏನ್ ಹೇಳದಪ್ಪ ಇವರಿಗೆ ಗೈಸ್. ಪ್ಲಾನ್ ಮಾಡೋದೇ ಒಂದಿನ, ಆದ್ರೆ ಹೋಗೋದೇ ಒಂದಿನ. ಪ್ಲಾನ್ ಮಾಡೋದ್ ಬೆಳಗ್ಗೆ ಆಗಿದ್ರೆ ನಾವು ಹೋಗೋದ್ ಮಧ್ಯಾಹ್ನ ಆಗಿರುತ್ತೆ. ಈ ಮಧ್ಯಾಹ್ನ ಈ ಬಿಸಿಲಲ್ಲಿ ಯಾವನ್ ಗುರು ಹೋಗ್ತಾನೆ. ಆದ್ರೂ ಇರ್ಲಿ ಬರ್ರಿ ಸಖತ್ತಾಗಿರುತ್ತೆ ಅಂತ ಕರ್ಕೊಂಡ್ ಬರ್ತಾರೆ. ನನಗ್ ಬೇರೆ ವಿಧಿ ಇಲ್ಲ, ಇನ್ನೇನ್ ಮಾಡೋದು ಒಬ್ನೇ. ಅವ್ರ ಏನ್ ಹೇಳ್ತಾರೆ ಎಲ್ಲದಕ್ಕೂ ಸರಿ ಆಯ್ತು ನಡ್ರಪ್ಪ ಅಂತ ಹೇಳಿ ಬರೋದಷ್ಟೇ. ಆದ್ರೂ ಇಷ್ಟ್ ಸಲ ಬಂದಿದೀವಿ, ಒಂದ್ಸಲನು ಬೇಜಾರಾಗಿಲ್ಲ ಗೈಸ್. ಹೋಗ್ತಿರೋ ಪ್ಲೇಸ್ ಒಂದೇ ಆಗಿರ್ಬೋದು, ಆದ್ರೂ ಬಂದಾಗೆಲ್ಲ ಡಿಫ್ರೆಂಟ್ ಫೀಲಿಂಗ್ಸ್ ಸಖತ್ತಾಗಿರುತ್ತೆ. ಬೇಕಿದ್ರೆ ಡಿಡಿಲ್ಸ್ ಬಗ್ಗೆ ಕೇಳಿ ನೋಡಿ ಗೈಸ್, ಹೇಳ್ತಾರೆ. ಹಂಗಂತ ಅಂಕಲ್ನ ಆಂಟಿನೆಲ್ಲ ಕೇಳ್ಬಿಡ್ರಪ್ಪ. ಇನ್ನ ಯಾರ್ಯಾರು ಡಿಡಿಲ್ಸ್ ನೋಡಿಲ್ವೋ, ವೀಕೆಂಡ್ಸ್ ಅಲ್ಲಿ ಯಾವಾಗ್ಲಾದ್ರೂ ಫ್ರೀ ಇದ್ದಾಗ ಬನ್ನಿ ಗೈಸ್, ಚೆನ್ನಾಗಿದೆ. ಎಲ್ಲ ಬಂದು ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ರಿ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ. ಬಂದಾಗೆಲ್ಲ ನಿಮ್ದೊಂದು ನಿಮ್ ಗಾಡಿದೊಂದು ಒಂದ್ ಫೋಟೋ ತೆಗೆದ್ರೆ ಸೈಕ್ ಅನ್ಕೊಳ್ಳಿ. ಇಲ್ಲಿ ನಮ್ ತರ ಮಧ್ಯಾಹ್ನ ಎಲ್ಲ ಬರಕ್ ಹೋಗ್ಬೇಡ್ರಿ. ಬೆಳಗ್ಗೆನೆ ಮಾರ್ನಿಂಗ್ ಟೈಮ್ ಬನ್ನಿ, ಸನ್ರೈಸ್ ನೋಡ್ಕೊಂಡು ಹೋಗ್ಬೋದು. ಅಥವಾ ಫುಲ್ ಈವ್ನಿಂಗ್ ಬರ್ರಿ, ಚೆನ್ನಾಗಿರುತ್ತೆ ವೆದರ್. ನಿಮ್ ಗಾಡಿ ಫೋಟೋ ತೆಗಿಯಕ್ ತೋರಿಸ್ತೀನಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಲೊಕೇಶನ್ ನ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಗೈಸ್. ಹೊಸದಾಗಿ ರೀಲ್ ನ ನೋಡ್ತಿರೋರು ನಂದೊಂದು ಇರ್ಲಿ ಅಂತ ಒಂದು ಲೈಕ್ ಮಾಡ್ಕೊಂಡು ಫಾಲೋ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.